ಎಲ್ರಿಗೂ ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಇಂದು ಕ್ರಿಯೇಷನ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಈ ವಿಡಿಯೋದ ಥಂಬ್ನೈಲ್ ನೋಡಿಬಿಟ್ಟು ಈಗಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಬಗ್ಗೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಸಾಲುಮರದ ತಿಮ್ಮಕ್ಕ ಇವರ ಜೀವನ ಚರಿತ್ರೆ. ಸಾಲುಮರದ ತಿಮ್ಮಕ್ಕನ ಬಗ್ಗೆ ನಿಮಗಾಗಲೇ ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗೇ ಇರುತ್ತೆ. ಅವರು ಈ ದಿನ ಅಂದರೆ ನವೆಂಬರ್ 14, 2025 ನಮ್ಮನ್ನೆಲ್ಲ ಅಗಲಿ ದೈವಾಧೀನರಾಗಿದ್ದಾರೆ. ಸೊ ಅವರು ಹೇಗಪ್ಪ ಅಂತಂದರೆ ಸಾಲುಮರದ ತಿಮ್ಮಕ್ಕನವರು ಹಲವಾರು ಮರ ಗಿಡಗಳನ್ನು ಬೆಳೆಸಿ ಎಲ್ಲರಿಗೂ ಸ್ಫೂರ್ತಿಯಾಗಿ ಮತ್ತು ಎಲ್ಲರಿಗೂ ಪ್ರೇರಣೆಯನ್ನು ನೀಡಿದಂಥ ವ್ಯಕ್ತಿ. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಸೊ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಕಿರುದಾದ ವಿಡಿಯೋವನ್ನು ಮಾಡಿ ಅವರ ಬಗ್ಗೆ ಇನ್ನಷ್ಟು ತಿಳಿಸುವಂಥ ಪ್ರಯತ್ನ ನನ್ನ ಕಡೆಯಿಂದ ಇದೊಂದು ಸಣ್ಣ ಪ್ರಯತ್ನ. ಸೊ ಗೈಸ್, ಈ ವಿಡಿಯೋನ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿ. ಅವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಹಿಂಗೆ ಕಮೆಂಟ್ ಮಾಡಿ, ಹಿಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್. ಮೊದಲಿಗೆ ಒಂದು ನಿಮಿಷ. ಓಕೆ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋನ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಸಾಲುಮರದ ತಿಮ್ಮಕ್ಕ ನಿಮಗೆಲ್ಲ ಗೊತ್ತೇ ಆಗಿರ್ತಕ್ಕಂಥ ವ್ಯಕ್ತಿ ಇವರು. ಸಾಲುಮರದ ತಿಮ್ಮಕ್ಕ ಇವರು ಪರಿಸರ ಪ್ರೇಮಿ, ಪರಿಸರವಾದಿ ಹಾಗೂ 114 ವರ್ಷಗಳ ಕಾಲ ತಮ್ಮ ಜೀವನವನ್ನೆಲ್ಲ ಪರಿಸರಕ್ಕಾಗಿ ಮುಡಿಪಿಟ್ಟಂಥ ವ್ಯಕ್ತಿ. ಇವರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದಿನ ಎಲ್ಲ ಸಾಲದು. ಸೊ ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಅವ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇದೇ ಮೊದಲ ಬಾರಿಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಮ್ಮ ಕರ್ನಾಟಕದ ಜನತೆ ಎಲ್ಲ ನನಗೆ ನಂಬಿಕೆ ಇದೆ ಈ ವಿಡಿಯೋನ ವೈರಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ನಂಬಿಕೆ ಇದೆ. ಸೊ ಬನ್ನಿ ಮೂವನಾಗೋಣ. ಸಾಲುಮರದ ತಿಮ್ಮಕ್ಕ 1911 ಇವರ ಜನನವಾಗುತ್ತೆ. 2025 ಇಲ್ಲಿವರೆಗೆ. ನೆಕ್ಸ್ಟ್ ಸ್ಲೈಡ್ಗೆ ಮೂವನಾಗೋಣ. ಇವರ ಮುನ್ನುಡಿಯನ್ನು ತಿಳ್ಕೊಳ್ತಾ ಹೋದರೆ ಇವರ ಮುನ್ನುಡಿ. ಸಾಲುಮರದ ತಿಮ್ಮಕ್ಕ 30 ಜೂನ್ 1911 ಜನಿಸ್ತಾರೆ. 14 ನವೆಂಬರ್ 2025. ಸಾಲುಮರದ ತಿಮ್ಮಕ್ಕನವರ ಮುನ್ನುಡಿಯನ್ನು ನೋಡ್ತಾ ಹೋದರೆ ಇವರು 30 ಜೂನ್ 1911 ನವೆಂಬರ್ 14 ಜನಿಸ್ತಾರೆ. ಇವರು ಕರ್ನಾಟಕ ರಾಜ್ಯದಲ್ಲಿ ಜನಿಸಿ ಒಬ್ಬ ಭಾರತೀಯ ಪರಿಸರವಾದಿ ಅಂತೇಳಿ ಪ್ರಖ್ಯಾತಿಯನ್ನು ಹೊಂದ್ತಾರೆ. ಪರಿಸರವಾದಿ ಅಂತಂದರೆ ಪರಿಸರ ಪ್ರೇಮಿ ಅಂತ ಹೇಳಿ ಕರಿಬೋದು ಫ್ರೆಂಡ್ಸ್. ಇವರಿಗೆ ಮಕ್ಕಳಿಲ್ಲದ ಕಾರಣದಿಂದಾಗಿ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಭಾವಿಸ್ತಾ ಇದ್ರು. ಅಂದರೆ ಇವರಿಗೆ ಮಕ್ಕಳಿಲ್ಲದ ಕಾರಣದಿಂದಾಗಿ ಇವರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಆಲದ ಮರಗಳನ್ನು ರಸ್ತೆಯ ಬದಿಯಲ್ಲಿ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ನೋಡ್ತಾ ಇದ್ದಂಥ ದೇವರಂಥ ವ್ಯಕ್ತಿ ನಮ್ಮ ಸಾಲುಮರದ ತಿಮ್ಮಕ್ಕ ಅವರು. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋಣ. ಇವರ ವಿದ್ಯಾಭ್ಯಾಸಕ್ಕೆ ಬರೋದಾದರೆ ವಿದ್ಯಾಭ್ಯಾಸ, ಪ್ರಶಂಸೆ ಮತ್ತು ಸಾಧನೆ ಇದರ ಕಡೆ ಗಮನ ಹರಿಸೋದಾದರೆ ಇವರ ವಿದ್ಯಾಭ್ಯಾಸ ಏನೂ ಆಗಿರುವುದಿಲ್ಲ. ಇವರು ಅನಕ್ಷರಸ್ಥರಾಗಿರ್ತಾರೆ. ಕಾರಣ
ಇವರಿಗೆ ಆಗಿನ ಕಾಲದಲ್ಲಿ ಇವರ ತಂದೆ ತಾಯಿಗಾಗಲಿ ಇವರ ಪೋಷಕರಿಗಾಗಲಿ ಓದಿಸುವಷ್ಟು ಸೌಕರ್ಯ ಇರಲಿಲ್ಲ. ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ. ಅಂದರೆ ಇವರು ಪರಿಸರಕ್ಕಾಗಿ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಥರ ಗಿಡಗಳನ್ನ ಬೆಳೆಸೋದ್ರಿಂದ, ಮರಗಳನ್ನ ಬೆಳೆಸೋದ್ರಿಂದ ಇವ್ರನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದ್ದಾವೆ ಇವುಗಳು ಗುರುತಿಸಿ, ಗಮನಿಸಿ ಪುರಸ್ಕರಿಸಿದೆ. ಅಂದರೆ ಮುಂದಿನ ಪೀಳಿಗೆಗೆ ಇವರು ಮಾದರಿಯಾಗಿರ್ತಾರೆ. ಅಂದರೆ ಮುಂದಿನ ಪೀಳಿಗೆಗೆ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾರೆ. ಅವರ ಈ ಕೆಲಸವನ್ನು ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗಿದೆ. ಅವರ ಈ ಕೆಲಸಕ್ಕೆ ಭಾರತ ಸರ್ಕಾರ ಏನು ಮಾಡಿದೆ, ಪೌರ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಅವ್ರನ್ನ ಸನ್ಮಾನ ಮಾಡಲಾಯಿತು. ಅಮೇರಿಕಾ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್, ಕ್ಯಾಲಿಫೋರ್ನಿಯಾಗಳಲ್ಲಿ ಹಿತವಾಗಿರುವ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಯ ಹೆಸರನ್ನು ತಿಮ್ಮಕ್ಕ ಅವರನ್ನು ಆಧರಿಸಿ ಇಡಲಾಗಿದೆ. ಅಮೇರಿಕಾದಲ್ಲಿ ಕೂಡ ಇವರನ್ನು ಆಧರಿಸಿ ಇವರ ಹೆಸರನ್ನು ಇಡಲಾಗಿದೆ ಅಂತೇಳಿ ನಾವು ತಿಳ್ಕೊಬೋದಾಗಿದೆ ಫ್ರೆಂಡ್ಸ್. ಬನ್ನಿ ಮುಂದೆ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ನನಗೆ ಗೊತ್ತು ನಮ್ಮ ಕರ್ನಾಟಕದ ಜನತೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಟಾಪಿಕ್ನ ಚೂಸ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಇವರ ಜೀವನದ ಕಡೆ ಗಮನ ಹರಿಸೋದಾದರೆ, ಸಾಲುಮರದ ತಿಮ್ಮಕ್ಕ ಅವರು 1911 ನವೆಂಬರ್ ತಿಂಗಳಲ್ಲಿ ಜನಿಸ್ತಾರೆ. ಎಲ್ಲಿ ಅಂತಂದರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಇವರ ಜನನ ಆಗುತ್ತೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಬಂದ್ಬಿಟ್ಟು ಚಿಕ್ಕರಂಗಯ್ಯ. ಇವರ ತಾಯಿ ವಿಜಯಮ್ಮ ಅಂತೇಳಿ. ಇವರಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಲಭ್ಯವಾಗದೆ ಇವರಿಗೆ ಯಾವುದೇ ಶಿಕ್ಷಣ ದೊರೆಯದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ, ಅಂದರೆ ಮೈನ್ಸ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ. ತಿಮ್ಮಕ್ಕ ಅವರು ಏನು ಮಾಡ್ತಾರೆ, ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾರೆ. ನಂತರದಲ್ಲಿ ಇವರು ಚಿಕ್ಕಯ್ಯ ಎಂಬ ದನ ಕಾಯುವಂಥ ವ್ಯಕ್ತಿಯನ್ನು ಮದುವೆ ಆಗ್ತಾರೆ. ಚಿಕ್ಕಯ್ಯ ಎಂಬ ದನ ಕಾಯುವ ವ್ಯಕ್ತಿಯನ್ನು ಮದುವೆ ಆಗ್ತಾರೆ. ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ಚಿಕ್ಕಯ್ಯ ಅವರು ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ದುರದೃಷ್ಟವಶಾತ್ ಏನಪ್ಪ ಅಂತಂದರೆ ಇವರಿಗೆ ಯಾವುದೇ ರೀತಿಯ ಮಕ್ಕಳು ಇರಲಿಲ್ಲ. ತಿಮ್ಮಕ್ಕ ಅವರು ತಮಗೆ ಮಕ್ಕಳಿರದ ದುಃಖವನ್ನು ತಮಗೆ ಮಕ್ಕಳಿಲ್ಲ ಅಂಥೇಳಿ ಮರೆಯೋದಕ್ಕೆ ಆಲದ ಮರಗಳನ್ನು ನೆಡಲಾರಂಭಿಸಿದರು. ಆಲದ ಮರಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತೇಳಿ ಹೇಳಲಾಗಿದೆ. ಬನ್ನಿ ಫ್ರೆಂಡ್ಸ್, ಮುಂದೆ ನೋಡೋಣ. ಮುಂದಿನ ಜೀವನದ ಬಗ್ಗೆ ನೋಡ್ತಾ ಹೋದರೆ, ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 49ರಲ್ಲಿ, ಅಂದರೆ ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 49ರಲ್ಲಿ ತಿಮ್ಮಕ್ಕರವರು ಬೆಳೆಸಿದ ಆಲದ ಮರಗಳು. ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು. ಅಂದರೆ 49 ಹೆದ್ದಾರಿಯಲ್ಲಿ ತಿಮ್ಮಕ್ಕರವರು ಅತ್ಯಂತ ಹೆಚ್ಚಾಗಿ ಆಲದ ಮರಗಳನ್ನ ಬೆಳೆಸ್ತಾರೆ. ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಬಹಳ ಹೇರಳವಾಗಿದ್ದವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನ ಕಸಿ ಮಾಡಿ ನಂತರ ಮೊದಲನೇ ವರ್ಷದಲ್ಲಿ 10 ಸಸಿಗಳನ್ನ ಕುದೂರು ಹಳ್ಳಿಯ ಬಳಿ ಇರುವಂತಹ 4 ಕಿಲೋಮೀಟರ್ ಉದ್ದಳತೆಯ ದೂರದಲ್ಲಿ ನೆಡಲಾಯಿತು. ಅಂದರೆ ಕುದೂರು ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೆದ್ದಾರಿಯಲ್ಲಿ ಆಲದ ಮರಗಳನ್ನ ನೆಡಲಾಯಿತು ಅಂತ ಹೇಳಲಾಗಿದೆ. ಹೀಗೆ ಎರಡನೇ ವರ್ಷ 15, ಮೊದಲನೇ ವರ್ಷ ಎಷ್ಟಾಯಿತು, 10 ಆಯಿತು. ಮೊದಲನೇ ವರ್ಷದಲ್ಲಿ 10 ಸಸಿಗಳನ್ನ, ಎರಡನೇ ವರ್ಷದಲ್ಲಿ 15,
ಇವರು ಈ ಆಲದ ಮರಗಳನ್ನೇ ತಮ್ಮ ಮಕ್ಕಳು ಎಂದು ಭಾವಿಸಿದ್ದಾರೆ. 3ನೇ ವರ್ಷದಲ್ಲಿ 20 ಸಸಿಗಳನ್ನ ಇವರೇ ನೆಡ್ತಾರೆ. ಇವರ ಮುಂದಿನ ಜೀವನದ ಕಡೆ ನಾವು ಗಮನ ಹರಿಸೋದಾದರೆ, ಇವರು ಸಸಿಗಳನ್ನ ಹೇಗೆ ತಗೊಳ್ತಿದ್ರು, ಇವರಿಗೆ ಆದಾಯ ಎಲ್ಲಿ ಬರ್ತಾ ಇತ್ತಪ್ಪ ಅಂದರೆ, ಇವರು ಕೂಲಿ ಕೆಲಸ ಮಾಡ್ತಾ ಇದ್ರಲ್ಲ, ಸೊ ಅದರಿಂದ ಬಂದಂಥ ಅತ್ಯಲ್ಪ ಆದಾಯವನ್ನೇ ಬಳಸಿಕೊಂಡು, ಅದರಲ್ಲೇ ಬಂದಿರ್ತಕ್ಕಂಥ ಸ್ವಲ್ಪ ಆದಾಯವನ್ನೇ ಬಳಸಿಕೊಂಡು ಇಬ್ಬರು ಗಂಡ ಮತ್ತು ಹೆಂಡತಿ, ಇವರ ಪತಿ ಮತ್ತು ಇವರು ಸೇರಿಕೊಂಡು ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಬಿಂದಿಗೆ ಕೊಳಗಗಳಲ್ಲಿ ನೀರನ್ನು 4 ಕಿಲೋಮೀಟರ್ ದೂರದವರೆಗೆ ನೀರನ್ನು ಗಿಡಗಳಿಗಾಗಿಯೇ ತಂದು ಹಾಕ್ತಾಯಿದ್ರು. ಹಾಗೂ ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊದಿಸಿ ಕಾಪಾಡಿದರು. ಅಂದರೆ ದನ ಕರುಗಳಿಂದ ಈ ಸಸಿಗಳನ್ನು ಕಾಪಾಡಲು ಅವುಗಳ ಸುತ್ತಮುತ್ತ ಮುಳ್ಳು ಪೊದೆಗಳನ್ನು ಹೊದಿಸಿ ಕಾಪಾಡುತ್ತಿದ್ದರು ಚೆನ್ನಯ್ಯ ಮತ್ತು ತಿಮ್ಮಕ್ಕರವರು. ಸಸಿಗಳು ಬೆಳೆಯಲು ನೀರಿನ ಅವಶ್ಯಕತೆ ಇರುವುದರಿಂದ, ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಸಸಿಗಳು ಬೆಳೆಯೋದಕ್ಕೆ. ಅವುಗಳನ್ನ ಹೆಚ್ಚಾಗಿ ಮುಂಗಾರು ಮಳೆಯ ಕಾಲದಲ್ಲಿ ನೆಡಲಾಗ್ತಿತ್ತು. ಅಂದರೆ ಒಂದು ಸಸಿಗಳನ್ನ ಇವರು ತಂದು ನೆಡ್ತಾ ಇದ್ರಲ್ಲ, ಹೆಚ್ಚಾಗಿ ಮುಂಗಾರು ಮಳೆಯ ಕಾಲದಲ್ಲಿ ತಂದು ನೆಡ್ತಾಯಿದ್ರು ಅಂತ ಹೇಳಲಾಗ್ತಾಯಿದೆ ಫ್ರೆಂಡ್ಸ್. ಬನ್ನಿ ಮುಂದಿನ ಸ್ಟೆಪ್ಗೆ ಹೋಗೋಣ. ಸಸಿಗಳ ಬೆಳೆಗಳು. ಸಾರಿ ಫ್ರೆಂಡ್ಸ್, ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ವಲ್ಪ. ಸಸಿಗಳ ಬೆಲೆ ಅಂತೇಳಿ ಬರಬೇಕಾಗಿತ್ತು, ತಪ್ಪಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್. ಸಸಿಗಳ ಬೆಲೆಗಳು ಅಂದರೆ ಇವರು ತಂದು ನೆಟ್ಟಿರ್ತಕ್ಕಂಥ ಸಸಿಗಳ ಬೆಲೆ. ಮುಂದಿನ ಮುಂಗಾರಿನಷ್ಟು ಇವತ್ತಿಗೆ ಎಲ್ಲ ಸಸಿಗಳು ಚೆನ್ನಾಗಿ ಬೇರು ಬಿಡ್ತಾ ಇದ್ವು. ಒಟ್ಟಾರೆ 284 ಸಸಿಗಳು ನೆಡಲಾಗಿದೆ. ಇಂದಿಗೆ ಅವುಗಳ ಮೌಲ್ಯ ಅಂದರೆ ಇವತ್ತಿಗೆ ಅವುಗಳ ಮೌಲ್ಯ ಎಷ್ಟೈತಪ್ಪ ಅಂತಂದರೆ, ಎಷ್ಟಿರ್ಬೋದು ಅಂತಂದರೆ ಸುಮಾರು 15 ಲಕ್ಷ ರೂಪಾಯಿಗಳು. ಸುಮಾರು 15 ಲಕ್ಷ ರೂಪಾಯಿಗಳಷ್ಟು ಈಗಿನ ಮೌಲ್ಯ ಇದೆ ಅಂದಾಜು ಮಾಡಲಾಗಿದೆ. ಈಗ ಈ ಮರಗಳೇನಿದಾವಲ್ಲ, ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ. ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈ ಮರಗಳ ನಿರ್ವಹಣೆಯನ್ನು ವಹಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋಣ. ಬನ್ನಿ, ಈ ಸ್ಲೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಸಾರಿ ಫ್ರೆಂಡ್ಸ್, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಸೊ ನನ್ನಿಂದ ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ದಯಮಾಡಿ ನನ್ನ ಕ್ಷಮಿಸಿಬಿಡಿ. ಸೊ ಬನ್ನಿ ಈ ವಿಡಿಯೋಗೆ ಮೂವ್ ಆಗೋಣ. ತಿಮ್ಮಕ್ಕನ ಸಾಧನಾ ಫಲಕ ಅಂತೇಳಿ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಏನು ತಿಮ್ಮಕ್ಕನ ಈ ಆಲದ ಮರಗಳ ಬೆಳವಣಿಗೆಗೆ ಸರ್ಕಾರ ಏನು ಗಮನಿಸಿ ಇವರಿಗಾಗಿ ಅಂತಲೇ ಆ ಆಲದ ಮರಗಳು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಫಲಕವನ್ನು ಸರ್ಕಾರದ ಕಡೆಯಿಂದನೇ ಹಾಕಿದ್ದಾರೆ. ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರು ಅಂತೇಳಿ ಇಲ್ಲಿ ನೋಡಬಹುದು, ಸರ್ಕಾರದವರೇ ಇದನ್ನ ಇಲ್ಲಿ ಹಾಕಿದ್ದಾರೆ. ಸೊ ಇವರ ಸಾಧನೆಗೆ ಸರ್ಕಾರದ ಕಡೆಯಿಂದ ಗೌರವಾನ್ವಿತವಾಗಿ ಇವರಿಗೆ ದೊರೆತಿರತಕ್ಕಂಥ ಒಂದು ಪ್ರಶಸ್ತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮುಂದೆ ನೋಡೋದಾದರೆ ಪ್ರಶಸ್ತಿ ಮತ್ತು ಗೌರವಗಳು. ಇವರಿಗೆ ಯಾವ ಪ್ರಶಸ್ತಿ ದೊರೆತಿದೆ ಇಲ್ಲಿವರೆಗೂ ಆಗಿದ್ರೆ ಬಹಳಷ್ಟು ಹಲವಾರು ಪ್ರಶಸ್ತಿ ಮತ್ತು ಗೌರವಗಳು ಇವರಿಗೆ ದೊರೆತಿದೆ. ರಾಜ್ಯ ಮತ್ತು ರಾಷ್ಟ್ರೀಯ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿದೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ರಾಷ್ಟ್ರೀಯ ಪೌರ ಪ್ರಶಸ್ತಿ 1995ರಲ್ಲಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ 1997ರಲ್ಲಿ, ವೀರ ಚಕ್ರ ಪ್ರಶಸ್ತಿ 1997ರಲ್ಲಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕಡೆಯಿಂದ ಇವರಿಂದ ಮಾನ್ಯತೆ ಪ್ರಮಾಣ ಪತ್ರ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಇವರಿಂದ ಮಾನ್ಯತಾ ಪ್ರಮಾಣ ಪತ್ರ ಕೂಡ ದೊರೆತಿದೆ. ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣ ಪತ್ರ ಕೂಡ ದೊರೆತಿದೆ.
ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ. ಇವರಿಗೆ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಕೂಡ ಲಭಿಸಿದೆ 2000 ಇಸ್ವಿನಲ್ಲಿ. 2006ರಲ್ಲಿ ಇವರಿಗೆ ಗಾಡ್ಫ್ರಿ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ದೊರೆತಿದೆ. ಪಂಪಾಪತಿ ಪರಿಸರ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ವನಮಾತೆ ಪ್ರಶಸ್ತಿ ಕೂಡ ಸಾಲುಮರದ ತಿಮ್ಮಕ್ಕನವರಿಗೆ ಲಭಿಸಿದೆ ಫ್ರೆಂಡ್ಸ್. ಸೊ ಇನ್ನು ಹಲವಾರು ಪ್ರಶಸ್ತಿಗಳಿದ್ದಾವೆ ಇವರಿಗೆ ದೊರೆತಿದೆ. ಅದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಇಷ್ಟು ಪ್ರಶಸ್ತಿಗಳು ಇವರಿಗೆ, ಪ್ರಶಸ್ತಿ ಮತ್ತು ಗೌರವಗಳು, ಪ್ರಮಾಣ ಪತ್ರಗಳು ಕೂಡ ಇವರಿಗೆ ದೊರೆತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಇನ್ನು ಯಾವ ರೀತಿಯ ಪ್ರಶಸ್ತಿಗಳು ಇವರಿಗೆ ದೊರಕಿದೆ ಅಂತ ನೋಡೋದಾದರೆ, ಮಾಗಡಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಇವರಿಗೆ ಹೂವಿನ ಹೊಳೆ ಪ್ರತಿಷ್ಠಾಪನಾ ಕಡೆಯಿಂದ 2021 ಮತ್ತು 2021ರಲ್ಲಿ 5ನೇ ತಿಂಗಳಲ್ಲಿ 18ನೇ ತಾರೀಕಿಗೆ ವ್ಯಾವ್ಯಾಕ್ ಮಿಷನ್ ವಿಶ್ವಾತ್ಮ ಪುರಸ್ಕಾರ ಅಂತೇಳಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ ಕೂಡ ದೊರೆತಿದೆ. ಲಭಿಸಿದೆ. ಇವರಿಗೆ 2010ರಲ್ಲಿ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಕೂಡ ಲಭಿಸಿದೆ. 2019ರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ಬಂತು ಅಂತಂದರೆ 2019ರಲ್ಲಿ. 2019 ನಿಮಗೆಲ್ಲ ಜ್ಞಾಪಕ ಇರಬಹುದು, ಕರೋನಾ ಟೈಮ್. ಇವರಿಗೆ 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ದೊರೆತಿದೆ. ಫ್ರೆಂಡ್ಸ್. ಹಾಗಾದರೆ ಇವಾಗಿನ ಇವರ ಪ್ರಸ್ತುತ ಚಟುವಟಿಕೆಗಳನ್ನು ನೋಡ್ತಾ ಬರೋದಾದರೆ, ನಿನ್ನೆಯವರೆಗೆ ಇವರ ಪ್ರಸ್ತುತ ಚಟುವಟಿಕೆಗಳನ್ನು ನೋಡ್ತಾ ಬರೋದಾದರೆ ಫ್ರೆಂಡ್ಸ್, ತಿಮ್ಮಕ್ಕ ಅವರ ಪತಿ 1991ರಲ್ಲಿ ಚೆನ್ನಯ್ಯ ಅವರು ದೈವಾಧೀನರಾಗ್ತಾರೆ, ಮೃತಪಡ್ತಾರೆ. ಇವರು ಭಾರತದ ಹಲವಾರು ಕಾಡು ಬೆಳೆಸುವ ಕಾರ್ಯಕ್ರಮಗಳಿಗೆ ಈಗ ಪ್ರೆಸೆಂಟಲ್ಲಿ ನಿನ್ನೆವರೆಗೂ ಭಾರತದಲ್ಲಿ ಹಲವಾರು ಕಾಡು ಬೆಳೆಸುವ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕ ಅವರನ್ನು ಆಹ್ವಾನ ನೀಡಲಾಗುತ್ತಿತ್ತು. ತಮ್ಮ ಹಳ್ಳಿಯ ವಾರ್ಷಿಕ ಜಾತ್ರೆಗಾಗಿ ಮಳೆ ನೀರು ಶೇಖರಿಸಲು ದೊಡ್ಡ ತೊಟ್ಟಿಯ ನಿರ್ಮಾಣವೂ ಸೇರಿದಂತೆ, ಅವರ ಹಳ್ಳಿಯ ಜಾತ್ರೆಗಾಗಿ ಮಳೆ ನೀರನ್ನು ಶೇಖರಣೆ ಮಾಡೋದಕ್ಕಾಗಿ ದೊಡ್ಡ ತೊಟ್ಟಿಯ ನಿರ್ಮಾಣ ಸೇರಿದಂತೆ ಇವರ ಇತರೆ ಸಮಾಜ ಸೇವೆಯ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈ ಕೆಲಸ ಮಾತ್ರ ಅಲ್ಲದೆ ಹಲವಾರು ಸಮಾಜ ಸೇವೆಯ ಕೆಲಸಗಳಲ್ಲಿ ಇವರು ತೊಡಗಿದ್ದರು. ಇವರು ತಮ್ಮ ಹಳ್ಳಿಯಲ್ಲಿ ಒಂದು ಹೊಸ ಆಸ್ಪತ್ರೆಯನ್ನು ಕಟ್ಟುವ ಆಸೆಯನ್ನು ಹೊಂದಿದ್ದರು. ಇವರು ಏನು ಮಾಡಿದ್ರಪ್ಪ ಅಂತಂದರೆ, ಸಾಲುಮರದ ತಿಮ್ಮಕ್ಕ ಅವರು ಹಳ್ಳಿಯಲ್ಲಿ ಒಂದು ಹೊಸ ಆಸ್ಪತ್ರೆಯನ್ನು ಕಟ್ಟುವಂಥ ಆಸೆಯನ್ನು ಹೊಂದಿದ್ದರು. ಇದಕ್ಕಾಗಿ ಒಂದು ನ್ಯಾಸ ನಿಧಿಯನ್ನು ಯೋಜಿಸಲಾಗಿದೆ. ಸೊ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋಣ. ಇವರ ಬಗ್ಗೆ ನೋಡ್ತಾ ಇರ್ಬೋದು. ಸಾಲುಮರದ ತಿಮ್ಮಕ್ಕರವರನ್ನು ದೈವಾಧೀನರಾಗಿದ್ದಾರೆ. ಇವರು ನಮ್ಮನ್ನೆಲ್ಲ ಆಗಲಿ ನಿನ್ನೆ ನವೆಂಬರ್ 14ಕ್ಕೆ ಇವರು ದೈವಾಧೀನರಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಇನ್ನೊಂದು ಸಲ ಗ್ಲಾನ್ಸ್ ಆಗಿ ತಿಳ್ಕೊಂಬಿಡೋಣ. ಇವರ ಜನನ 30 ಜೂನ್ 1911 ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಇವರ ಜನನ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇವರ ನಿಧನ ಬಂದ್ಬಿಟ್ಟು ನಿನ್ನೆ 14 ನವೆಂಬರ್ 2025. ಇವರ ವಯಸ್ಸು ಬಂದ್ಬಿಟ್ಟು
114 ಇವರ ವಯಸ್ಸು. ಒಂದು 114 ವಯಸ್ಸಿಗೆ ಇವರು ನಮ್ಮನ್ನೆಲ್ಲ ಆಗಲಿ ದೈವಾಧೀನರಾಗ್ತಾರೆ. ಇವರ ಉದ್ಯೋಗ ಬಂದ್ಬಿಟ್ಟು ಇವರು ಕೂಲಿ ಕೆಲಸ ಮಾಡ್ಕೊತ ಅದೇ ಹಣದಿಂದ ಪರಿಸರವಾದಿ ಅಂದರೆ ಆಲದ ಮರಗಳನ್ನು ನೆಡ್ತಾಯಿದ್ರು 20ನೇ ಶತಮಾನದಲ್ಲಿ, ತಮಗೆಲ್ಲರಿಗೂ ಗೊತ್ತಿರುವಂತೆ. ಸೊ ಇವರ ಅಗಲಿಕೆಯು ನಮಗೆಲ್ಲರಿಗೂ ಬಹಳ ನೋವುಂಟು ಮಾಡಿದೆ. ಸೊ ಇವರ ಅಗಲಿಕೆಗಾಗಿ ತಾವೆಲ್ಲರೂ ಸಂತಾಪವನ್ನು ಸೂಚಿಸ್ತೀರ ಅಂತ ನನಗೆ ಗೊತ್ತು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದರ ಮೂಲಕ ಸಾಲುಮರದ ತಿಮ್ಮಕ್ಕರವರಿಗೆ ನಾವು ಶಾಂತಿಯನ್ನು ಸೂಚಿಸೋಣ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆ ಕುರಿತಾಗಿ ಒಂದು ಸಣ್ಣದಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ನನ್ನದಾಗಿತ್ತು. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸೊ ದಯಮಾಡಿ ಹೇಳಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಕಂಟೆಂಟ್ನ ನಾನು ತರಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾನು ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಹೇಳಿ ನನಗೆ, ನಾನು ಅದನ್ನ ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಷ್ಟೊತ್ತಿಗೆ. ಇದು ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಭಯ ಕೂಡ ಆಗ್ತಾಯಿದೆ. ಸೊ ಪರವಾಗಿಲ್ಲ. ಸೊ ಫ್ರೆಂಡ್ಸ್ ಇನ್ನೂ ಏನಾದರೂ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರದ ಟ್ರೆಂಡಿಂಗ್ ವಿಡಿಯೋಗಳು ಅದ್ರ ಬಗ್ಗೆ, ಅವರ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಕೂಡ ನಾನು ಮಾಡ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.